ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಗಾದಗಿ ಗ್ರಾಮದಲ್ಲಿ ಕರ್ನಾಟಕ ಕಾಲೇಜಿನ ವತಿಯಿಂದ ಆಯೋಜಿಸಿದ ಎನ್ಎಸ್ಎಸ್ ಶಿಬಿರ ಸಮಾರೋಪ ಸಮಾರಂಭ. ಶಿಬಿರವಿದ್ದ ಸ್ಥಳದಲ್ಲಿಯೇ ವಾಸ ಮಾಡಿ ಹಳ್ಳಿ ಸಮಸ್ಯೆ ವೀಕ್ಷಿಸಬೇಕು. ಡಾಕ್ಟರ್ ಗೌತಮ್ ಅರಳಿ. ಮಕ್ಕಳಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಹಾನಗರ ಪಾಲಿಕೆಯ ಚುನಾವಣೆಯೇ ಆಗಿಲ್ಲ, ಆದರೂ ಮೇಯರ್ ಉಪಮೇಯರ್ ಆಯ್ಕೆ ಹೇಗೆ? ಇದು ಯಾರ ಹಿತಾಸಕ್ತಿಗಾಗಿ ಮಾಡಲಾಗ್ತಾ ಇದೆ? ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಗ್ಗೆ ಇಲ್ಲದ ಕಾಳಜಿ ಮಹಾನಗರ ಪಾಲಿಕೆ ಚುನಾವಣೆಗೆ ಏಕೆ ತೋರಿಸಲಾಗ್ತಾ ಇದೆ? ಸ್ವಾಮಿದಾಸ್ ಕೆಂಪೇನವರ್ ಪ್ರಶ್ನೆ. ಎನ್ಎಸ್ಎಸ್ ಶಿಬಿರದಿಂದ ಯುವ ಪೀಳಿಗೆಯ ಮನದಲ್ಲಿ ಸೇವಾ ಭಾವನೆ ಹೆಚ್ಚಾಗಬೇಕು. ಜೊತೆಗೆ ಶಿಬಿರ ನಡೆಯುವಂತಹ ಸ್ಥಳದಲ್ಲಿಯೇ ವಸತಿ ಮಾಡಿ ಗ್ರಾಮದ ಸಮಸ್ಯೆಗಳು, ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರ ಕೊಡುವಂಥ ಪ್ರಯತ್ನ ಮಾಡಬೇಕು. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಸ್ವಚ್ಛತೆಯನ್ನು ಮಾಡಬೇಕು. ಸೇವೆಯನ್ನು ಮಾಡಬೇಕು. ಆಮೇಲೆ ಕಾಲುವೆಗಳನ್ನು ಸ್ವಚ್ಛ ಮಾಡಬೇಕು. ಮಂದಿರಗಳನ್ನು ಸ್ವಚ್ಛ ಮಾಡಬೇಕು. ಈ ರೀತಿಯಾಗಿ ನಮ್ಮ ಒಂದು ದೇಶವನ್ನು ನಾವು ಹಾಕ್ಕೊಂಡಿರ್ತಕ್ಕಂಥ ಒಂದು ಗುರಿಯನ್ನು ತಲುಪಬೇಕು. ನಾವು ಆ ಗ್ರಾಮದ ಒಂದು ಸಮಸ್ಯೆಗಳ ಬಗ್ಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು. ಸಮಸ್ಯೆಗಳನ್ನು ಆಲಿಸಬೇಕು. ಅಂದಾಗ ಮಾತ್ರ ಒಂದು ಎನ್ಎಸ್ಎಸ್ ಶಿಬಿರ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಪಶುಸಂಗೋಪನಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಗೌತಮ್ ಅರಳಿ ಅವರು ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ ಅಂದರೆ, ಕರ್ನಾಟಕ ಕಾಲೇಜಿನ ವತಿಯಿಂದ ನಡೆದಿರುವಂತಹ ಒಂದು ಎನ್ಎಸ್ಎಸ್ ಶಿಬಿರದ ಸಮಾರಂಭದಲ್ಲಿ ಆ ಒಂದು ಗಾದಗಿ ಗ್ರಾಮದಲ್ಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡ್ತಾರೆ. 7 ದಿವಸಗಳ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ವಾರ್ಷಿಕ ಶಿಬಿರದ ಸಮಾರಂಭದಲ್ಲಿ ಅವರು ಪಾಲ್ಗೊಂಡು ಈ ರೀತಿಯಾಗಿ ಒಂದು ಮಕ್ಕಳಿಗೆ ಸಲಹೆಯನ್ನು ಕೊಡ್ತಾರೆ. ಏಪ್ರಿಲ್ 1ರಿಂದ ಪ್ರಾರಂಭ ಆಗುವಂತಹ ಮನೆಗಣತಿ, ಸ್ವಯಂ ಗಣತಿ ಮತ್ತು ಜನಗಣತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಸಕ್ರಿಯರಾಗಿ ಪಾಲ್ಗೊಳ್ಳಬೇಕು. ಆಮೇಲೆ ಮನೆಗೆ ಬಂದಿರತಕ್ಕಂಥವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಎಲ್ಲರೂ ಕೂಡ ಒಂದು ಜನಗಣತಿ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಗೌತಮ್ ಅರಳಿಯವರು ಹೇಳ್ತಾರೆ. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕ ರವಿ ಹಾಲಹಳ್ಳಿ ಮಾತನಾಡಿ, 7 ದಿವಸಗಳ ಕಾಲ ವಿದ್ಯಾರ್ಥಿಗಳು ಮಾಡಿದ ಸೇವೆ ಗ್ರಾಮಸ್ಥರು ನೆನಪಿಡುವಂತಾಗಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ. ಶಿಬಿರಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸೋಮನಾಥ್ ಬಿರಾದಾರ್ ಮಾತನಾಡಿ, ಮುಂದಿನ ವರ್ಷದ ಎನ್ಎಸ್ಎಸ್ ಶಿಬಿರದ ಪೂರ್ವ ಯೋಜನೆ ಇದೇ ವರ್ಷ ರೂಪಿಸಬೇಕು. ಶಿಬಿರದಲ್ಲಿ ಅತಿಥಿಗಳು ಕೊಡುವ ಉಪನ್ಯಾಸವನ್ನು ಬರೆದಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರು ಒಂದೊಂದು ಗಿಡಗಳನ್ನು ನೆಡಬೇಕು. ನಿಮ್ಮ ಪಕ್ಕದವರಿಗೂ ಕೂಡ ನೆಡಲಿಕ್ಕೆ ಹೇಳಬೇಕು ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ವೇದಿಕೆ ಮೇಲೆ ಗ್ರಾಮದ ಮುಖಂಡರಾದ ನಾಗಶೆಟ್ಟಿ ಪಾಟೀಲ್, ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಶಶಿಧರ್ ಪಾಟೀಲ್, IQSC ಸಂಯೋಜಕಿ ಪ್ರೊಫೆಸರ್ ಸೋಮೇಶ್ವರಿ ಮುದ್ದಾ, ರಾಷ್ಟ್ರೀಯ ಸೇವಾ ಯೋಜನೆಯ ಬಿ ಘಟಕದ ಅಧಿಕಾರಿ ಪರಮೇಶ್ವರ್ ದುಬಲಗುಂಡೆ ಉಪಸ್ಥಿತರಿದ್ದರು. ಎನ್ಎಸ್ಎಸ್ ಶಿಬಿರದ ಎ ಘಟಕದ ಅಧಿಕಾರಿಗಳಾದ ಡಾಕ್ಟರ್ ದಿಲೀಪ್ ಮಾಲೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಕೊನೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಒಂದು ಪ್ರಮಾಣ ಪತ್ರಗಳನ್ನು ಕೊಡಲಾಯಿತು. ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಕೆಲಸ ಮಾಡ್ತಾ ಇದ್ರು ಕೂಡ ಜಿಲ್ಲಾಡಳಿತದೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈಗ ಜನಗಣತಿ 2027 ಅಂತ ಓದಿದ್ರ, ಎಲ್ಲಾದ್ರೂ ಪೇಪರ್ ಕೇಳಿದ್ರೆ ಜನಗಣತಿ ಅಂತ ಆಗ್ತದೆ. ಭಾರತ ದೇಶದ ಜನಗಣತಿ ಆಗ್ತದೆ. ಪ್ರತಿ 10 ವರ್ಷಕ್ಕೊಂದ್ಸಲ ಜನಗಣತಿ ಆಗ್ತದೆ. ಕಳೆದ ಸಲ ಜನಗಣತಿ ಯಾವಾಗಾಗಿತ್ತು? 2011ರಲ್ಲಿ. ಅಂದರೆ 1881ರಿಂದ ಭಾರತ ದೇಶದಲ್ಲಿ ಜನಗಣತಿ ಪ್ರತಿ 10 ವರ್ಷಕ್ಕೊಂದ್ಸಲ ಆಗ್ತಾ ಬಂತು. ಈಗ ನಮ್ಮಲ್ಲಿ 2027ಕ್ಕೆ ಜನಗಣತಿ ಆಗ್ತಾ ಇದೆ. 2027 ಜನಗಣತಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಗೊತ್ತಾ ನಿಮಗೆಲ್ಲ ಇದು? ಸೊ ನೀವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ 100 ಜನ ಯುವಕರಿದ್ರೆ, 100 ಜನ ಯುವಕರಂದ್ರೆ 100 ಮನೆಗಳಿಗೆ ಸಂಬಂಧಪಟ್ಟವರಿದ್ರು, ಬೇರೆ ಬೇರೆ ಮನೆಯವರೇ, ಹೌದಲ್ಲ? ಸೊ ನಿಮ್ಮ 100 ಮನೆಗಳಿಗೂ ಈ ಒಂದು ಮೆಸೇಜ್ ತಲುಪಬೇಕು. ಏನು ಅಂತಂದ್ರೆ, ಈ ಜನಗಣತಿ ಯಾಕೆ ಮಾಡ್ತಾರೆ? ಜನಗಣತಿ ಅಂದ್ರೆ ಬಹಳ ಇಂಪಾರ್ಟೆಂಟ್. ಪ್ರತಿ 10 ವರ್ಷಕ್ಕೊಂದ್ಸಲ ನಮ್ಮ ದೇಶದಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಒಂದು ಓಣಿಗಳಲ್ಲಿ, ಈ ಗಾದಗಿ ಗ್ರಾಮ ಅಂತ ತಗೊಂಡ್ರೆ ಈ ಗ್ರಾಮದಲ್ಲಿ ಎಷ್ಟು ಜನ ವಾಸ ಆಗಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ಟೈಪ್ ಇದ್ದಾರೆ, ಅವ್ರ ಆರ್ಥಿಕ ಸ್ಥಿತಿ ಏನು, ಅವ್ರ ಮನೆಗಳ ಸ್ಥಿತಿ ಏನು, ಎಲ್ಲವೂ ಗಣತಿ ಮಾಡಲಿಕ್ಕೆ 2027 ಗಣತಿ ಪ್ರಾರಂಭ ನಾಳೆಯಿಂದ ಆಗ್ತಾ ಇದೆ. ನಾನು ಈ ಜನಗಣತಿಗೆ ರಾಜ್ಯ ಮಟ್ಟದ ಮಾಸ್ಟರ್ ತರಬೇತುದಾರನಾಗಿ ಆಯ್ಕೆಯಾಗಿದ್ದೀನಿ. ಬೀದರ್ ಜಿಲ್ಲೆಯಿಂದ ಒಬ್ಬನೇ ಹೋಗಿ ತರಬೇತಿ ತಗೊಂಡಿದ್ದೀನಿ. ಅದನ್ನೇ ಈಗಾಗಲೇ ತರಬೇತಿಗಳನ್ನು ಕೊಡ್ತಾ ಬಂದಿದ್ವಿ. ನಾಳೆಯಿಂದ ಜನಗಣತಿ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. ಜನಗಣತಿ ಅಂದ್ರೇನು? 2 ಭಾಗದಲ್ಲಿ ನಿಮಗೆ ನೆನಪಿಟ್ಕೋಬೇಕಿದ್ದು ಬಹಳ ಇಂಪಾರ್ಟೆಂಟ್ ವಿಷಯ ಇರುತ್ತೆ. ಯಾಕಂದ್ರೆ ನೀವು ಮುಂದೆ ಹೋಗಿ ನಿಮ್ಮ ನೆರೆಹೊರೆಯವರಿಗಾಗಲಿ ನಿಮ್ಮ ಮನೆಯವರಿಗಾಗಲಿ ತಿಳಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ.
ಈ ಜನಗಣತಿನ 2 ಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್. ಫಸ್ಟ್ ಫೇಸಲ್ಲಿ ಏನು ಮಾಡ್ತಾರೆ ಅಂದರೆ ಜನಗಣತಿ ಮಾಡೋದಿಲ್ಲ. ಫಸ್ಟ್ ಫೇಸ್ ನಾಳೆ ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮನೆ ಗಣತಿ ಅಂತ ಹೇಳ್ತಾರೆ. ಫಸ್ಟ್ ಮನೆಗಳ ಗಣತಿ ಮಾಡ್ತಾರೆ, ಮನೇಲಿರ್ತಕ್ಕಂಥವ್ರು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. ಇದು ನಾಳೆ 1ನೇ ತಾರೀಕಿಂದ, ಏಪ್ರಿಲ್ 1ನೇ ತಾರೀಕಿಂದ ಮೇ 15ನೇ ತಾರೀಕಿನವರೆಗೂ ನಡೀತದೆ. ಇದು 1ನೇದು. 2ನೇ ಭಾಗ ಏನಂದ್ರೆ ಆಕ್ಚುಲ್ ಮನೆಯಲ್ಲಿ ಇರ್ತಕ್ಕಂತಹ ಜನರ ಬಗ್ಗೆ ಗಣತಿ ಮಾಹಿತಿ ತಗೊಳ್ಳೋದು. ಜನಗಣತಿ ಆಕ್ಚುಲಿ ಸೆಕೆಂಡ್ ಫೇಸ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಫೆಬ್ರವರಿ 27ರಲ್ಲಿ. ಸೊ ನಾಳೆ ನಡೀತಕ್ಕಂತಹ ಮನೆ ಗಣತಿಗೆ ಈ ವರ್ಷ ನಮ್ಮ 2027ನೇ ಭಾರತ ದೇಶದ ಒಂದು ಜನಗಣತಿಗೆ ಒಂದು ಬದಲಾವಣೆ ಇದೆ, ಹೊಸತನ ತಂದಿದ್ದಾರೆ. ಏನು ಅಂತಂದ್ರೆ ಈ ಸಲ ಎಲ್ಲವೂ ಡಿಜಿಟಲ್ ಮೂಲಕ ಆಗ್ತದೆ ಗಣತಿ. ನಿಮ್ಗೆ ಈಗ ಡಿಜಿಟಲ್ ಸಾಕ್ಷರತೆಗಾಗಿ ಅಂತ ಅನ್ನೋದ್ರಿಂದ ಇದು ಬಹಳ ಸೂಕ್ತ ಆಗಿರ್ತಕ್ಕಂಥ ವೇದಿಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಪ್ರತಿ ಸಲ ಪೆನ್ನು, ಪೇಪರು, ಹಾಳೆಗಳನ್ನು ತಗೊಂಡು ನಿಮ್ಮ ಮನೆಗೆ ಗಣತಿ ಮಾಡಲಿಕ್ಕೆ ಬರ್ತಾ ಇದ್ರು. ಪೆನ್ನಿಂದ ಬರ್ಕೊಂತ ಇದ್ರು, ಅದನ್ನ ಹೋಗಿ ಎಂಟ್ರಿ ಮಾಡಬೇಕು. ಆ ಗಣತಿಯನ್ನ ಮತ್ತೆ ಪಬ್ಲಿಷ್ ಆಗಲಿಕ್ಕೆ ಸುಮಾರು ವರ್ಷ ಟೈಮ್ ತಗೊಳ್ತಿತ್ತು. ಬಟ್ ಈಗಿಲ್ಲ. ಈಗೆಲ್ಲ ಮೊಬೈಲ್ ಹಿಡ್ಕೊಂಡು ನಿಮ್ಮ ಮನೆಗೆ ಬರ್ತಾರೆ. ಮೊಬೈಲ್ ಮೂಲಕನೇ, ಆ್ಯಪ್ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ರಿಯಲ್ ಟೈಮಲ್ಲಿ ಅಪ್ಲೋಡ್ ಆಗ್ತಾ ಇರ್ತದೆ. ನಿಮ್ಮ ಮನೆ ಮುಂದೆ ಅಪ್ಲೋಡ್ ಮಾಡಿದ್ರೆ ಸರ್ವರಿಗೆ ಹೋಗಿ ಸೇರ್ಬಿಡ್ತೇವೆ. ಅಂತಹ ಜನಗಣತಿಗೆ ನಾಳೆಯಿಂದಲೇ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಡಿಜಿಟಲೀಕರಣ. ಡಿಜಿಟಲ್ ಮೂಲಕ ಮೊಬೈಲ್ ಅದಕ್ಕೆ ಮುಂದೆ ನೀರ್ ಆಗ ಕೆಲಸ ನಾ ಮಾಡಿಸ್ತೀವಿ. ನಮ್ಮ ಊರಿಂದ ನೀವು ಬಂದು 8 ದಿವಸದಾಗ ಏನ್ ಮಾಡೋದು ಕೆಲಸ ಒಂದು ಒಳ್ಳೇದು ಮಾಡಿದ್ರಿ, ಗಿಡಗಳು ಹಚ್ಚೋದ್ರಿ. ನಾಳೆ ನಿಮ್ಮ NSS ಗಿಡಗಳು ಯಾವ NSS ಯಾವೇ ಗಿಡ ಬೆಳೆದ್ರೆ ನೀವು ಮಾಡೋದ್ರಿ ಅಂತ ಒಂದು ನಿಶಾನ ನಮ್ಮ ಊರಾಗ ಇರ್ತದೆ. ಒಳ್ಳೆ ಕೆಲಸ ಮಾಡಿರಿ. ಇಂಥ ಕೆಲಸ ಮಾಡೋದ್ರಿಂದ ಒಂದೊಂದು ಊರಾಗ ಒಂದೊಂದು ಒಳ್ಳೆ ಹೆಸರಾಗ್ತದ. ಮಾಲೇಶ್ವರ ಯಾವಾಗಲೂ ಏನೇ ಕಾಲೇಜ್ ಕಾರ್ಯಕ್ರಮ ಇದ್ದಾಗ ನಮ್ಮ ಊರಿಗೆ ಬಂದ್ಬಿಟ್ರಿ, ಏನ್ ಬೇಕಾದ್ರೂ ನಾವು ಸವಲತ್ತು ಕೊಡಕ್ ರೆಡಿ. ಸವಲತ್ತು ಕೊಟ್ಟು ಹಿಂದಿರಲ್ಲ. ನೀವು ಏನ್ ಕೆಲಸ ಬೇಕಾದ್ರೂ ಬಂದಿಲ್ಲ ನಾವು ಬಂದಿರ್ತೀವಿ. ಅದಕ್ಕ ಒಂದು 8 ದಿವಸದ ಕಾರ್ಯಕ್ರಮ ನಮ್ಮ ಊರಾಗ ಕೊಟ್ಟಿರಿ. ಒಂದು ಒಳ್ಳೆ ವಾತಾವರಣ, ಹಬ್ಬದ ವಾತಾವರಣ. ಎಲ್ಲ ಕೇಳ್ತಾರೆ, ಅಜ್ಜೋ ನಮ್ಗೆ ಏನೇನು ಕೇಳ್ಯಾರ, ಏನ್ ಈಗ ಒಬ್ಬರೇ ಕಾಲೇಜ್ ಹುಡುಗರಿಗೆಲ್ಲ ಕಳ್ಸಿರಿ, ಏನ್ ಮಾಡಕತ್ತೀನಿ ಅಂದ್ರೆ ನಿಮ್ ಊರೆಲ್ಲ ಹುಡುಗರ ಕಚ್ಲತ್ತೀನಿ, ಏನ್ ಬೇಡ ಎಲ್ಲ ಗಂದಗಿ ಸಾಕ ಕಚ್ಲತ್ತೀನಿ ನೋಡ್ರಿ ಅಂತ ನಗ್ಲತ್ತೀರಲ್ಲ. ಅದಕ್ಕೆ ಇಂಥ ಕಾರ್ಯಗಳು ಊರಾಗ ಕಾಲೇಜ್ ಹುಡುಗರೆಲ್ಲ ಬಂದು ಮಾಡೋದ್ರಿಂದ ಒಬ್ಬರಿಂದ ಒಂದು ಇಂಪ್ರೂವ್ ಆಗ್ತದ, ಒಳ್ಳೆ ಕೆಲಸ ಆಗ್ತದ. ಅದಕ್ಕಾಗಿ ಸದಾ ನಾವು ಇರ್ತೀವಿ. ವರ್ಷಕ್ಕೂ ನಮ್ಮಲ್ಲಿ NSS ಕ್ಯಾಂಪ್ ಮಾಡಿದ್ರು ನಾವು ರೆಡಿ ಆಗಿರ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ, ನಿಮ್ಮ ಸ್ಟಾಫ್ದವರಿಗೂ, ಎಲ್ಲ ಹುಡುಗರು ನಮ್ಮೂರು ಎಲ್ಲರಿಗೂ ಒಳ್ಳೆಯದಾಗಂತ ನಾನು ಜಾಡ್ ಮುಗಿಸ್ತೀನಿ. ಮಾರ್ಚ್ ಎಂಜಾಯ್ ಕನ್ನಡ. ಮೊದಲೇ ದಿವಸ ನಿಮ್ಗೆ ಹೇಳಿದ್ದು ನಾನು, ಕೆಲವು ಕಾರ್ಯಗಳು ಮಾಡ್ರಿ, ನೋಟ್ ಮಾಡ್ಕೊರಿ ಅಂತ ಹೇಳಿ ನಾನು ಅದೆಲ್ಲ ಮಾಡಿರ್ಬೋದು ಅಂತ ಅನಿಸ್ತದ. ಏನೇನು ಕೆಲಸ ಮಾಡ್ತೀರಿ, ಏನೇನು ಕೆಲಸ ಮಾಡೀರಿ, ನೆಕ್ಸ್ಟ್ ಇಯರ್ ಮತ್ತು ನಾವು ಇನ್ನು ಏನು ಮಾಡಬೇಕು ಈ ವಿಲೇಜ್ನಾಗ ಅನ್ನೋದು ಒಂದು ನೋಟ್ ಮಾಡ್ಕೊಂಡಿರ್ಬೋದು. ಆ ಕೆಲಸನೇ ಮುಂದೆ ಮಾಡಬೇಕು. ಎರಡನೇದಾಗಿ ನಾನು ಸೆಕೆಂಡ್ ಡೇ ಹೇಳಿದ್ದೆ, ಎಲ್ಲರೂ ಕಂಪಲ್ಸರಿ ಒಂದು ಗಿಡ ನೆಡಬೇಕಂತ ಕೇಳ್ಕೊಟ್ಟಿದ್ದೆ ನಾನು. ಆಶ್ವಾಸನೆ ಕೊಟ್ಟಿರಿ, ಮಾಡಿದ್ರೆ ಎಲ್ಲರೂ ಓಕೆನಾ? ಓಕೆ. ಗಿಡ ಈ ಮುಂದೆ ಮಾಡ್ರಿ. ನೀವು ಗಿಡ ನೆಡೋದು, ನಿಮ್ಮ ಮನೇಲಿ ನೆಡೋದೆ, ಅಕ್ಕಪಕ್ಕದಾಗ ಹೇಳ್ರಿ, ಎಲ್ಲರಿಗೂ ಹೇಳ್ರಿ, ಇದನ್ನು ಪಾಲಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತೀನಿ. ಈಗ ನೆಕ್ಸ್ಟ್ ಡೇ ಮಾಡಿರ್ಬೋದು, ಮನೆಗೆ ಹೋಗಿ ಸರ್ವೆ ಮಾಡಿರಿ ಅಂತ ಗೊತ್ತಾಯ್ತು. ಸರ್ವೆ ರಿಪೋರ್ಟು ತಯಾರು ಮಾಡಿರಿ. ಅದೇ ರೀತಿಯಾಗಿ ಕ್ಲೀನಿಂಗ್ ಮಾಡ್ಕೊಂಡು ಬಂದಿರಿ. ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿರಿ. ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರಿ, ಮೆಚ್ಚಲೇಬೇಕಾದಂಥ ವಿಷಯ. ಇವತ್ತು ಇರ್ಬೋದು ಅನ್ನಿಸ್ತದ, ನೋಡೋಣ. ಸೊ ಇವತ್ತು ನೀವೆಲ್ಲರೂ ಲಕ್ಷಣವಾಗಿ ಕಾಣ್ತಾ ಇದ್ದೀರಿ. ಯಾರೋ ನಾರಾಜಿಲ್ಲ, 7 ದಿನ ಮುಗೀತು ನಾವು ಮನೆಗೆ ನಡೆದೀವಿ ಅಂತ ಅನ್ಸ್ಲೋದಿಲ್ಲ ನಂಗೆ. ಇನ್ನು ಮುಂದೆ ನೀವು ಈ ಹಳಿ ಪ್ರಕಾರ ನೆಕ್ಸ್ಟ್ ಇಯರ್ ಏನು ಪ್ಲ್ಯಾನ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಫಸ್ಟ್ ಯೂನಿಟ್ದಲ್ಲಿ ಡಿ ನೆಕ್ಸ್ಟ್ ಇಯರ್ ಮಾಡ್ಕೊಂಡು ಇವತ್ತೇ ಪ್ಲ್ಯಾನ್ ಮಾಡಿಕೊಂಡು ದಿಲೀಪ್ ಮಾಲೆ ಸರ್ ಚರ್ಚೆ ಮಾಡಿಕೊಂಡು ನೀವು ಪ್ಲ್ಯಾನ್ ಹಾಕೊಂಡ್ರಿ ಅಂದ್ರೆ ಅದಕ್ಕೆ ನಾಕ್ಷಿಟಿ ಪಾಟೀಲ್ ಸರ್ ಗ್ರಾಮಸ್ಥರಿಂದ ಹೆಲ್ಪ್ ಮಾಡ್ತಾರೆ. ಸರ್ ನಮಗೆ ಅನಿಸ್ತದ, ಇವಾಗ ಫಸ್ಟ್ ಟೈಮ್ ನಾವು ಮಾಡಿದ್ದು ಓನ್ಲಿ ಸರ್ವೆ ಮಾಡೀವಿ, ಕೆಲವು ಕ್ಲೀನಿಂಗ್ ಮಾಡೀವಿ, ಕೆಲವು ಅವೇರ್ನೆಸ್ ತೊಗೊಂಡಿದ್ದೀವಿ. ಬಟ್ ನಮ್ಮ ಉದ್ದೇಶದ
ನೆಕ್ಸ್ಟ್ ಇಯರ್ ನಾವು ಏನಾರ ದೊಡ್ಡ ಕೆಲಸ ಮಾಡ್ತೀವಿ, ನೀವು ಅದಕ್ಕೆ ನಾವು ಅನುವು ಮಾಡಿಕೊಟ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ರಿ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಆಶ್ವಾಸನೆ ಕೊಡ್ತೀನಿ ಸರ್. ಎಲ್ಲ ವಿದ್ಯಾರ್ಥಿ ಪದಗಳಿಗೆ ನಾನು ಆಶ್ವಾಸನೆ ಕೊಟ್ಟು ನಡೆದು. ಧನ್ಯವಾದ. ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಈ ಹಿಂದೆ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದವರನ್ನ ಸದ್ಯ ತಾತ್ಕಾಲಿಕವಾಗಿ ಮಹಾನಗರ ಪಾಲಿಕೆ ಸದಸ್ಯರೆಂದು ಹೇಳಲಾಗ್ತಾ ಇದೆ. ಆದರೆ ಚುನಾವಣೆಯಾಗದೆ ಮೇಯರ್, ಉಪಮೇಯರ್ ಎಂದು ಮನಬಂದಂತೆ ಹೇಗೆ ಆಯ್ಕೆ ಮಾಡಲಾಗಿದೆ? ಇದು ಯಾರ ಹಿತಾಸಕ್ತಿಗಾಗಿ ಮಾಡಲಾಗಿದೆ ಎಂದು ಸ್ವಾಮಿದಾಸ್ ಕೆಂಪೇನವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ, ಇದುವರೆಗೆ ತಾಲೂಕು ಪಂಚಾಯತ್ ಚುನಾವಣೆ ಆಗಿಲ್ಲ, ಇನ್ನು ಗ್ರಾಮ ಪಂಚಾಯತ್ ಚುನಾವಣೆಗಳು ಸಹಿತ ಆಗಿಲ್ಲ. ಈ ಚುನಾವಣೆ ಬಗ್ಗೆ ಇಲ್ಲದ ವಿಶೇಷ ಕಾಳಜಿ ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಏಕೆ ಇಷ್ಟೊಂದು ಕಾಳಜಿ ತೋರಿಸಲಾಗ್ತಾ ಇದೆ ಎನ್ನುವಂಥ ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ. ಇದಕ್ಕೆ ಪೌರಾಡಳಿತ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಉತ್ತರಿಸಬೇಕು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಲ್ಲದೆ ಜನರು ಮೂಲಭೂತ ಸೌಕರ್ಯಗಳಿಂದ ಹಳ್ಳಿಗಳಲ್ಲಿ ವಂಚಿತರಾಗಿದ್ದಾರೆ. ಅವರ ಸಮಸ್ಯೆ ಕೇಳುವವರಿಲ್ಲ, ಅವರ ಗೋಳು ಕೇಳುವವರಿಲ್ಲ. ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ತಾ ಇದೆ. ಆ ಚುನಾವಣೆಗಳ ಬಗ್ಗೆ ಇವರು ಯಾವತ್ತೂ ಕೂಡ ವಿಚಾರ ಮಾಡ್ತಾ ಇಲ್ಲ. ಆದರೆ ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇರುವಂಥದ್ದು ಯಾಕೆ? ಇದರಲ್ಲಿ ಯಾರ ಹಿತಾಸಕ್ತಿ ಅಡಗಿದೆ ಎನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಮೇಯರ್, ಉಪಮೇಯರ್ ಚುನಾವಣೆ ಬಗ್ಗೆ ಅಧಿಕೃತ ಘೋಷಣೆ ಯಾವಾಗ ಆಯಿತು? ಹಳೆಯ ಬಾಡಿ ಡಿಸಾಲ್ವ್ ಮಾಡಿ ಚುನಾವಣೆ ನಡೆಸಬಹುದಿತ್ತು, ಆದರೂ ಕೂಡ ಅದೂ ಮಾಡಿಲ್ಲ. ಇದ್ದಕ್ಕಿದ್ದಂತೆ ಮೇಯರ್ ಆಯ್ಕೆ ನಡೆದಿದ್ದು ಕಾನೂನು ಬಾಹಿರವಾಗಿದೆ. ಇದಕ್ಕೆಲ್ಲ ಪೌರಾಡಳಿತ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಕೂಡಲೇ ಉತ್ತರ ಕೊಡಬೇಕು. ಒಂದು ವೇಳೆ ಅವರು ಉತ್ತರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಸ್ವಾಮಿದಾಸ್ ಕೆಂಪೇನವರು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಸಂಘಟನೆಯ ಪ್ರಮುಖರಾದ ಡಾಕ್ಟರ್ ಜೇಮ್ಸ್, ಜಿಲ್ಲಾ ಸಂಯೋಜಕ ಶಿವರಾಜ್ ನೆಲವಾಳ್ಕರ್, ಪ್ರಧಾನ ಕಾರ್ಯದರ್ಶಿ ವಿಲ್ಸನ್ ಕುಡ್ತೆ, ವೆಂಕಟರಾವ್ ಪಾಟೀಲ್, ಅಮ್ಮಣ್ಣ ಬೇಲೂರ್, ಗಾಳೆಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಭೆಯನ್ನ ತಾವು ಮೇಲ್ದರ್ಜೆಗೇರಿಸಿದ್ರಿ, ಇದನ್ನ ಮಹಾನಗರ ಪಾಲಿಕೆಯನ್ನ ತಾವು ಮಾಡಿದಿರಿ. ಒಂದು ಬಾಡಿ ಮಹಾನಗರ ಪಾಲಿಕೆ ಆದ್ಮೇಲೆ ಇರ್ತಕ್ಕಂಥ ಸದಸ್ಯರದು ಬಾಡಿ ಎಲ್ಲ ಡಿಸಾಲ್ವ್ ಆಗ್ತದೆ. ನಾವೆಲ್ಲ ಕಡೆ ನೋಡಿವಿ. ಒಂದು ಮುನ್ಸಿಪಾಲಿಟಿ ಹೋಗಿ ಮೇಲ್ದರ್ಜೆಗೇರಿದ ಮೇಲೆ ಮಹಾನಗರ ಪಾಲಿಕೆ ಆದ್ಮೇಲೆ ಆಡಳಿತ ಅಧಿಕಾರಿಗೆಲ್ಲ ಹೊಸದಾಗಿ ನೇಮಕ ಮಾಡ್ತದೆ ಮಹಾನಗರ ಪಾಲಿಕೆ. ಮತ್ತು ಬೀದರ್ ನಗರದಲ್ಲಿ 1, 2, 3 ಅಂತಕ್ಕಂಥ 3 ಹಂತದಲ್ಲಿ ಮಹಾನಗರ ಪಾಲಿಕೆಯನ್ನ ವಿಂಗಡಣೆ ಮಾಡಿದಿರಿ. ಮತ್ತು ಎಲ್ಲ ನೋಟಿಫಿಕೇಶನ್ಸ್ ಬೀದರ್ ಮಹಾನಗರ ಪಾಲಿಕೆ ಅಂತ ಬರ್ತಾ ಇದೆ. ಇದರಲ್ಲಿ ಹುದ್ದೆಗಳು ತಗೊಳ್ರಿ, ಮತ್ತು ಹೊಸ ಹೊಸ ಕೆಲಸ ಕಾಮಗಾರಿಗಳು ತಗೊಳ್ರಿ. ಇಲ್ಲಿ ಆಯುಕ್ತರು ಮಹಾನಗರ ಪಾಲಿಕೆ ಬೀದರ್ ಅಂತ ಬರ್ತಾ ಇದೆ. ಮತ್ತು ಇವತ್ತು ಚುನಾವಣೆ ಮಾಡಬೇಕಾದಾಗ 2024ರದ ಮೀಸಲಾತಿ ಪ್ರಕಾರ, ನಗರಸಭೆ ಮೀಸಲಾತಿ ಪ್ರಕಾರ ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಏನದ ಹಿಂದಿನ ನಗರಸಭೆದು, ಅದಕ್ಕೆ ಇವತ್ತು ಮೇಯರ್ ಮತ್ತು ಉಪಮೇಯರ್ ಅಂತ ತಾವು ಏಪ್ರಿಲ್ 10ನೇ ತಾರೀಕಿಗೆ ತಾವು ಚುನಾವಣೆ ಇಟ್ಕೊಂಡಿದ್ರಿ. ಸೊ ಇದು ಯಾವ ದಿಶೆನಲ್ಲಿ ಅಂತಕ್ಕಂಥ ನಮ್ದು ಇದು ಗೊಂದಲ ಆಗ್ಯದ. ಸಾರ್ವಜನಿಕವಾಗಿ ತಾವು ಸ್ಪಷ್ಟತೆ ಕೊಡಬೇಕು. ಇದರಲ್ಲಿ ತಮ್ಮದು ಇವತ್ತು ನಾವು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪೌರಾಡಳಿತ ಸಚಿವರು ಮತ್ತು ಇದು ಸ್ಪಷ್ಟತೆ ಕೊಡೋರು ಮಹಾನಗರ ಪಾಲಿಕೆ ಸಚಿವರು ಕೂಡ ಕೊಡಬೇಕಾಗ್ಯದ. ಇವತ್ತು ನಾವು ನೋಟಿಫಿಕೇಶನ್ ನೋಡಿದೀವಿ, ಪ್ರಾದೇಶಿಕ ಆಯುಕ್ತರ ವತಿಯಿಂದ ಒಂದು ಚುನಾವಣೆ ಕರೆದಿದ್ದಾರೆ, ಚುನಾವಣೆ ಮಾಡ್ರಿ ಅಂತ ಕರೆದಿದ್ದಾರೆ. ಇವತ್ತು ಅವನು ಪ್ರಾದೇಶಿಕ ಆಯುಕ್ತರದೇ ಒಂದು ಸರ್ಕ್ಯುಲರ್ದಾಗ ಏನದಂದ್ರೆ ಮಹಾನಗರ ಪಾಲಿಕೆಯ ಚುನಾಯಿತ ಸದಸ್ಯರು ಇದಕ್ಕೆ ವೋಟ್ ಮಾಡಬೇಕು ಅಂತ ಹೇಳ್ತಾರೆ. ಮಹಾನಗರ ಪಾಲಿಕೆ ಚುನಾಯಿತ ಸದಸ್ಯರು, ಮಹಾನಗರ ಪಾಲಿಕೆ ಚುನಾವಣೆನೇ ಆಗಿಲ್ಲಲ್ಲ, ಮಹಾನಗರದಾಗ ಇನ್ನ ಚುನಾವಣೆನೇ ಘೋಷಣೆ ಆಗಿಲ್ಲ. ಮತ್ತು ಚುನಾಯಿತ ಸದಸ್ಯರು ಹೆಂಗೆ ವೋಟ್ ಮಾಡಬೇಕು? ತಿದ್ದುಪಡಿ ಮಾಡಿದೆ ಅಂತ ಹೇಳಿದ್ರು. ತಿದ್ದುಪಡಿ ಮಹಾನಗರ ಪಾಲಿಕೆ ಸರ್ಕ್ಯುಲರ್ ಏನಾರ ಬಂದದ? ಮಹಾನಗರ ಪಾಲಿಕೆ ಸರ್ಕ್ಯುಲರ್ ಬಿ ಇಲ್ಲಲ್ಲ. ಇವತ್ತು ಪ್ರಾದೇಶಿಕ ಆಯುಕ್ತರು ಕಲಬುರಗಿ ವಿಭಾಗದಿಂದ ಒಂದು ಸರ್ಕ್ಯುಲರ್ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದ್ರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅದ? ಇವತ್ತು ಯಾವ್ದು ಬಿ ಔಟ್ಸೋರ್ಸ್ಗಳು ತಗೊಳತ್ತೀರಿ, ಸರ್ಕಾರದ ನೇಮಕಾತಿಗಳು ತಗೋತಾ ಇದ್ರಿ. ಮಹಾನಗರ ಪಾಲಿಕೆ ಹಿಡಿದಾಗ ಒಂದು ನೂತನವಾಗಿ IAS ಅಫ್ಸರ್ ತಗೊಂಡು ನೇಮಕ ಮಾಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ನಡೆದದ. ಅದಕ್ಕೆ 3 ಹಂತದ ಕಮಿಷನರ್ ಮಹಾನಗರ ಪಾಲಿಕೆ ವಿಭಾಗ ಡಿವೈಡೇಷನ್ ಮಾಡಿದಿರಿ. ಮತ್ತು ಡಿವೈಡೇಷನ್ ಮಾಡ್ಕೊಂಡು ದಿಢೀರಂತೆ ಮೇಯರ್, ಉಪಮೇಯರ್ ಡಿಕ್ಲೇರ್ ಮಾಡಿ ಸಾಮಾನ್ಯ ಸಭೆ ಕೂಡ ಮಾಡಿದಿರಿ. ಮತ್ತು ಇಷ್ಟಕ್ಕೆಲ್ಲ ನಿಮಗೆ ಯಾವ ಒಂದು ಪರಮ ಅಧಿಕಾರದಿಂದ ತಾವು ಅಧ್ಯಕ್ಷ ಮತ್ತು ಮೇಯರ್ ಅಲ್ಲ, ಮುನ್ಸಿಪಾಲಿಟಿ ತಿದ್ದುಪಡಿಗಳು ತಂದು ನೀವು ಮಹಾನಗರ ಚುನಾವಣೆ ಮಾಡ್ತಿರೋದ್ರೆ ಎಲ್ಲೋ ಒಂದ್ ಕಡೆ ಕಾನೂನು ತೋರಕದ. ಇದರಲ್ಲಿ
ಇದು ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಮಹಾನಗರ ಪಾಲಿಕೆ ನಿಯಮಾವಳಿಗಳು ಉಲ್ಲಂಘನೆ ಮಾಡಿ ಚುನಾವಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂತಕ್ಕಂಥ ನಾವು ನಂಬ್ಕೊಂಡಿದ್ದೆವು. ಇದು ಹಿಂಗೆ ಮುಂದುವರೆದ್ರೆ ಈ ಚುನಾವಣೆಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ, ಈ ಚುನಾವಣೆಗೆ ನಾವು ಸ್ಟೇ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಈ ಒಂದು ಬಹಿರಂಗವಾಗಿ ಇವ್ರು ಸ್ಪಷ್ಟನೆ ಕೊಡಲಿಲ್ಲ, ಇನ್ಚಾರ್ಜ್ ಮಿನಿಸ್ಟರು ಅಥವಾ ಅಧಿಕಾರಿಗಳು ಸ್ಪಷ್ಟನೆ ಕೊಡ್ಬೇಕು ಇದ್ರ ಬಗ್ಗೆದಾಗ. ಒಂದು ಮುನ್ಸಿಪಾಲಿಟಿ ಡಿಸೋಲ್ ಆಯ್ತದು, ಅದು ಮೇಲ್ದರ್ಜೆಗೆ ಮೇಲೆ ಎಲ್ಲ ಸರ್ವ ಸದಸ್ಯರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರ. ಸೊ ಈ ಒಂದು ಮೇಲ್ದರ್ಜೆಗೇರಿಸ ಮೇಲೆ ಅದು ಸರ್ಕ್ಯುಲರ್ ಏನಾಯ್ತು, ಇವತ್ತು ಎಷ್ಟೋ ನೇಮಕಾತಿಗಳು 314 ಪೋಸ್ಟ್ಗಳು ಮಾಡಿದಾರ, ಅವ್ ನೇಮಕಾತಿಗಳು ಆಗ್ಬೇಕಾಗ್ಯದ ಮಹಾನಗರ ಪಾಲಿಕೆಯಲ್ಲಿ. ಎಲ್ಲ ಆಡಳಿತ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ನಾಗ ನಾವು ನೋಡ್ಬೇಕಾದ್ರು, ಉದಾಹರಣೆಗೆ ನೋಡ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧಿಕಾರ ಚಲಾವಣೆ ಮಾಡ್ತಾ ಇದಾರೆ. ಇವತ್ತು ಇವರು ಕೂಡ ಅದೇ ಮಾಡ್ಬೇಕಾಗಿತ್ತಲ್ಲ, ಮಹಾನಗರ ಪಾಲಿಕೆ ಮಾಡಿದ್ಮೇಲೆ ಬಾಡಿ ಡಿಸಾಲ್ವ್ ಮಾಡ್ಬೇಕಾಗಿತ್ತಲ್ಲ. ಇವತ್ತು ಅದೇ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ರಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.